ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಎಗ್ ಫ್ರೈಡ್ ರೈಸನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಏನಂದರೆ, ನಾನಿವತ್ತು 13 ಮೊಟ್ಟೆಗಳನ್ನ ತಗೊಂಡಿದ್ದೀನಿ. ಹಾಗೆ ಚಿಕನ್ ಮಸಾಲ, ಉಪ್ಪು, ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಬಾಣಲೆಗೆ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಕಾಯ್ಸೋಕ್ಕಿಟ್ಟು ಆಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ಯಾಮಲಾ ಫುಡ್ ಸಿಟಿ. ನಾನು ಎಲ್ಲ ಥರ ವೀಡಿಯೋಸು ಹಾಕ್ತಾಯಿರ್ತೀನಿ. ರೆಸಿಪಿದು ಮತ್ತು ಆರ್ಟ್ ಆ್ಯಂಡ್ ಕ್ರಾಫ್ಟ್ದು ಎಲ್ಲ ಥರ ಹಾಕ್ತಾಯಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಬಾಣಲೆಯಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ನಾನು ಫ್ರೈ ಆಗಬೇಕಾದ್ರೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ಈಗಲೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಡಬೇಕು. ಈರುಳ್ಳಿ ಫ್ರೈ ಆಗ್ತಾಯಿದೆ. ಲೋ ಫ್ಲೇಮಲ್ಲಿತ್ತು, ನಾನೀಗ ಜಾಸ್ತಿ ಇಟ್ಕೊಂಡೆ. ಹಾಗೆ ಇದಕ್ಕೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮನೇಲೇ ಮಾಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನಾನು ಹಾಕೋದು ಯಾವಾಗಲೂ. ಇದಕ್ಕೆ ನಾನು ಯಾವುದೇ ರೀತಿ ಹೊರಗಡೆಯಿಂದ ತಂದಿರುವಂಥದ್ದು ಹಾಕಿಲ್ಲ. ಎಲ್ಲ ನಾನು ಮನೇಲೇ ಮಾಡಿರುವಂಥ ಪೌಡ್ರುಗಳನ್ನೇ ಹಾಕೋದು. ಸಿಂಪಲ್ಲಾಗಿ ಯಾವ ಥರ ನಾನು ಮನೇಲಿ ಮಾಡ್ತೀನೋ ಆ ಥರ ಹಾಕ್ತಾಯಿದ್ದೀನಿ. ಎಗ್ ಫ್ರೈಡ್ ರೈಸನ್ನು ಯಾವ ಥರ ಮಾಡೋದು ಅಂತ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ. ಈಗ ನಾನು ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಎಗ್ ಫ್ರೈಡ್ ರೈಸು ಇದು ನನ್ನ ಸ್ಟೈಲಲ್ಲಿ ನಾನು ಮಾಡಿ ವಿಡಿಯೋ ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾವು ತರಕಾರಿಯಲ್ಲಿ ಉಪ್ಪು ಬೇಗ ಹಾಕೋದ್ರಿಂದ ಬೇಗ ಫ್ರೈ ಆಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ಚಿಕನ್ ಮಸಾಲಾನ ಹಾಕ್ತಾಯಿದ್ದೀನಿ. ಮಟನ್ ಮಸಾಲ ಮತ್ತು ಈ ಬಿರಿಯಾನಿ ಮಸಾಲ ಮನೆಯಲ್ಲೇ ಮಾಡಿ ಇಟ್ಕೊಳ್ತೀನಿ. ಒಂದು ಡಬ್ಬಿಲಿ ಖಾಲಿ ಆದಾಗೆಲ್ಲ ಮಾಡ್ತಾಯಿರ್ತೀನಿ. ಪೌಡರ್ ಮಾಡಿ ಇಟ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲನೂ ಮನೆಯಲ್ಲೇ ಮಾಡಿ 1 ಮಂತಿಗೆ ಆಗೋಷ್ಟು ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡಿರ್ತೀನಿ. ಖಾರದ ಪುಡಿ ಜಾಸ್ತಿನೇ ಮಾಡ್ತೀವಿ ನಾವು. 2-3 ತಿಂಗಳಿಗೆ ಒಂದು ಸಲ ನಾವು ಖಾರದ ಪುಡಿ, ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ತೀವಿ. ಈಗ ನಾನು ಈ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಾವು ಮನೇಲಿ ಅಡುಗೆ ಜಾಸ್ತಿ ಮಾಡೋದ್ರಿಂದ ನಾವು ಖಾರದ ಪುಡಿ, ಮಸಾಲೆ ಪುಡಿ ಮನೆಯಲ್ಲೇ ಮಾಡಿ ಇಟ್ಕೊಳ್ತೀವಿ. ಅಂಗಡಿನಲ್ಲಿ ತರೋದು ನಮಗೆ ತಡ್ತಾ ಬರೋದಿಲ್ಲ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಈಗ ಅದಕ್ಕೆ ಒಂದೊಂದೇ ಆಗಿ ಮೊಟ್ಟೆಗಳನ್ನ ಹಾಕ್ಕೋತಾ ಇದ್ದೀನಿ. ನಾನಿವತ್ತು 13 ಮೊಟ್ಟೆ ತಗೊಂಡಿದ್ದೆ. ಇದು ಮನೇಲೇ ಯಾವ ರೀತಿ ಸಿಂಪಲ್ಲಾಗಿ ಎಗ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು ಅಂತ. ಯಾವುದೇ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ನಾನು. ನೋಡಿ, ಮೊಟ್ಟೆ ಎಲ್ಲ ಹಾಕಿದ್ದಾಯಿತು. ಈಗ ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ತಾ ಅದು ಎಣ್ಣೆ ಬಿಟ್ಟಾಗ ನಾವು ಇದಕ್ಕೆ ಅನ್ನ ಹಾಕಿ ಕಲಿಸ್ಬೇಕು. ಇದನ್ನು ನಾನು ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ತೆಗೆದಿಟ್ಕೊಂಡೆ. ಇದು ಗೊಜ್ಜನ್ನು ಎಷ್ಟು ಬೇಕೋ ಅಷ್ಟು ನಾನು ಅನ್ನ ಹಾಕಿ ಕಲಿಸ್ಕೊಂಡೆ.
ಟೇಸ್ಟ್ ಅಂತ ಸೂಪರಾಗಿ ಬಂದಿತ್ತು. ನೋಡಿ ಹೇಗೆ ಬರ್ತಾಯಿದೆ ಟೆಕ್ಸ್ಚರು. ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಅನ್ನ ಹಾಕ್ಬಿಟ್ಟು ಕಲಸಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ನೋಡಿ ಹೇಗಿದೆ ಅಂತ. ಹಸಿಮೆಣಸಿನ್ಕಾಯಿ ಇಷ್ಟು ಉದ್ದನೇ ಕಟ್ ಮಾಡಿ ಹಾಕ್ಕೋಬೇಕು. ನಮಗೆ ಬಾಯಲ್ಲಿ ಸಿಗ್ತಾ ಇರಬೇಕು ಆವಾಗವಾಗ, ಮಧ್ಯ ಮಧ್ಯ ತಿಂತಾ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಸ್ವಲ್ಪ ತಗೊಂಡು ಅದರಲ್ಲಿ ಅನ್ನ ಹಾಕ್ಬಿಟ್ಟು, ಅನ್ನ ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಕಲಿಸ್ತಾ ಇದ್ದೀನಿ. ಈಗ ಲಾಸ್ಟಿಗೆ ನಾವು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೋಬೇಕು. ನಾನು ವಿಡಿಯೋದಲ್ಲಿ ಹಾಕಿಲ್ಲ ಕೊತ್ತಂಬರಿ ಸೊಪ್ಪನ್ನು, ಲಾಸ್ಟಲ್ಲಿ ಹಾಕ್ಕೊಂಡೆ ನಾನು.